ಸ್ವರ್ಣ ಜಯಂತಿ ಹಾಗೂ ಭಾರತೀಯ ಸಂಸ್ಕೃತಿ ಉತ್ಸವ 7 ಗಂಗಾವತಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಹಾಗೂ ವಿಕಾಸ ಅಕಾಡೆಮಿ ಸಹಯೋಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಕ್ಕಳ ಆಟೋಟ ಸ್ಪರ್ಧೆಯಲ್ಲಿ ನಮ್ಮ ಲಿಟ್ಲಾಟ್ ಶಾಲೆಯ ಮಕ್ಕಳು ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಪ್ರೌಢಶಾಲಾ ವಿಭಾಗದ ಸಮೂಹ ಗಾಯನ ಸ್ಪರ್ಧೆಯಲ್ಲಿ ಕುಮಾರಿ ಸಮನಾ ಸಿದ್ಧಾಂತಿ, ಕುಮಾರಿ ಲಹರಿ ಜಮಖಂಡಿ, ಕುಮಾರಿ ಸಿರಿ ಜೋಶಿ, ಕುಮಾರಿ ಅನುಷಾ ಹೂಗಾರ್ ಹಾಗೂ ಕುಮಾರಿ ಅಂಕಿತಾ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಭರತನಾಟ್ಯ ಸ್ಪರ್ಧೆಯಲ್ಲಿ 8ನೇ ತರಗತಿಯ ಕುಮಾರಿ ಸೃಷ್ಟಿ ಹೆಚ್ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾಳೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಾಥಮಿಕ ವಿಭಾಗದ ಕುಮಾರಿ ರಭಿಯಾ ದ್ವಿತೀಯ ಸ್ಥಾನ, ಭಾಷಣ ಸ್ಪರ್ಧೆಯಲ್ಲಿ ಕುಮಾರ್ ಅಭಿಷೇಕ್ ದ್ವಿತೀಯ ಸ್ಥಾನ, ಹಗ್ಗ ಜಿಗಿತದಲ್ಲಿ 8ನೇ ತರಗತಿಯ ಕುಮಾರಿ ಕಾವ್ಯ ದ್ವಿತೀಯ ಸ್ಥಾನ, ರಂಗೋಲಿ ಸ್ಪರ್ಧೆಯಲ್ಲಿ 8ನೇ ತರಗತಿಯ ಕುಮಾರಿ ಅಪೂರ್ವ ಜೋಶಿ ದ್ವಿತೀಯ ಸ್ಥಾನ, ಪ್ರೌಢಶಾಲಾ ವಿಭಾಗದಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಕುಮಾರ ಪ್ರಮೋದ್ ಆಶ್ರಿತ್, ಕುಮಾರ ಇ ಶ್ರೀನಿಧಿ, ಕುಮಾರಿ ಪೂಜಾ ಹೂಗಾರ್ ಮತ್ತು ಕುಮಾರಿ ಅಖಿಲ ದ್ವಿತೀಯ ಸ್ಥಾನ ಹಾಗೂ ರಸಪ್ರಶ್ನೆಯಲ್ಲಿ ಕುಮಾರ ಶ್ರೀಶೈಲ ಗೌಡ ಜೇಕಿನ, ಕುಮಾರ ಸಮರ್ಥ್ ಗಾಡಗುಳ್ಳಿ, ಕುಮಾರ ಪ್ರದೀಪ್ ಮತ್ತು ಕುಮಾರ ಸಾಖಿತ್ ಆಲಂಪಲ್ಲಿ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಬಹುಮಾನ ಪಡೆದ ಎಲ್ಲ ಮಕ್ಕಳಿಗೂ ಹಾಗೂ ಸಹಕರಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಹಾಗೂ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾ ಕುಮಾರಿ ಶುಭಾಶಯಗಳನ್ನು ಕೋರಿರುತ್ತಾರೆ.